ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ಭಾವಿಸ್ತೆ. ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಲೆ ಮೇಲೆ ರಂಗೋಲಿ ಹಾಕ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂತಂತಾನೆ ಹೇಳ್ಬೋದು. ಗೋಧಿ ಹಿಟ್ಟಿಲಿಂದ ಹಾಕಿದೆ, ಕೆಲವೊಬ್ಬರೆಲ್ಲ ಅಕ್ಕಿ ಹಿಟ್ಟಿಲಿಂದ ಹಾಕ್ತಾರೆ. ರಂಗೋಲಿ ಹಾಕ್ಬಿಟ್ಟು ನಾನು ಇಲ್ಲಿ ಅನ್ನ ಮಾಡೋದಕ್ಕೆ ಇಟ್ಟೆ. ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡೋದಕ್ಕೆ ಇಟ್ಟೆ. ನಾನು ಯಾವಾಗಲೂ ಅಷ್ಟೇ ಬಸ್ತಾನೇ ಮಾಡೋದು. ಇದ್ರ ಜೊತೆಗೆ ನಾನು ವಿಲೇಜ್ ಸ್ಟೈಲ್, ಹಳ್ಳಿಯ ಸ್ಟೈಲಲ್ಲಿ ನಾನು ಬೇಳೆ ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಕುಕ್ಕರಲ್ಲಿ ನೀರು ಹಾಕಿಟ್ಟಿದ್ದೀನಿ. ನೀರು ಹಾಕಿ ಸ್ಟವ್ ಹಚ್ಚಿ ಇಟ್ಟಿದ್ದೀನಿ. ಸ್ವಲ್ಪ ನೀರು ಕುದಿಯೋದಕ್ಕೆ ಬಿಡೋಕ್ಕಂತಂದು ಅಷ್ಟೊತ್ತಿಗೆ ಸ್ವಲ್ಪ ನನ್ನ ಮಗನು ಅಳ್ತಾ ಇದ್ಲು ಅಂತಂದು ಎತ್ಕೊಂಡು ರಮಿಸ್ತಾ ಇದ್ದೆ. ಅಷ್ಟೊತ್ತು ನೀರು ಕುದಿಯೋತ್ತಿಗೆ ನಾನು ಸ್ವಲ್ಪ ಬೇಳೆ ಹಾಕ್ಕೊಂಡು ತೊಳ್ಕೊಂಬಿಡ್ತೀನಿ. ಯಾಕೆಂದರೆ ಬೇಳೆಯಲ್ಲಿ ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ, ಕೆಮಿಕಲ್ಸ್ ಹಾಕಿಬಿಟ್ಟಿರ್ತಾರೆ. ಏನಂತಂದರೆ ಹುಳ ಆಗ್ಬಾರ್ದು ಅಂತಂದು ಏನೋ ಪುಡಿ ಹಾಕಿರ್ತಾರಲ್ವ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಬೇಳೆ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ತೊಳೆದು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಪ್ರತಿಯೊಂದು ವಸ್ತುನೂ ನಾವು ನೀಟಾಗಿ ತೊಳೆದು ಯೂಸ್ ಮಾಡಬೇಕು. ಯೂಸ್ ಮಾಡದೇ ಇರೋ ವಸ್ತುನ ಒರೆಸಿ ಯೂಸ್ ಮಾಡೋದು ಒಳ್ಳೆ ಉತ್ತಮ ಅಂತಲೇ ಹೇಳ್ಬೋದು. ನೀವೇನು ಹೇಳ್ತೀರಾ ಅದಕ್ಕೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನಿಲ್ಲಿ ಒಂದೆರಡು ಬೇಳೆ ಅದರಲ್ಲೇ ಅಂಟ್ಕೊಂಡ್ಬಿಟ್ಟಿದ್ದು, ಅದನ್ನು ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅನ್ನಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ನೋಡ್ರಿ ಇದು ನಂದು. ಅನ್ನಕ್ಕಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅನ್ನಕ್ಕಿಟ್ಟು ಏನಾದ್ರು ಅನ್ನದ ಜೊತೆಗೆ ಏನಾದ್ರು ಜೋಡ್ ಮಾಡೋದು. ಇಲ್ಲಾಂತಂದರೆ ನಾವು ಏನಾದರೂ ನಾಷ್ಟ ಮಾಡಿದರೆ, ಉಪ್ಪಿಟ್ಟು ಮಾಡಿದರೆ, ಅವಲಕ್ಕಿ ಮಾಡಿದರೆ ಊಟ ಮಾಡೋದು ಅಷ್ಟೇ ನೋಡ್ರಿ. ಬೆಳಗಿನ ನಾಷ್ಟ ಕಡಿಮೆ ಮಾಡೋದು, ನಾನು ನಾಷ್ಟ ಮಾಡೋದು. ಹೆಚ್ಚಾನೆಚ್ಚು ಅಡುಗೆನ ಮಾಡಿಬಿಡ್ತೀನಿ. ಇವಾಗ ಬೇಳೆನ ತೊಳ್ಕೊತೀನಿ, ಒಂದು 3-4 ಸಲ ತೊಳ್ಕೊತೀನಿ ನಾನು. ಹಂಗಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ತೊಳೆದು ಯೂಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಬೇಳೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಬೇಳೆ ಹಾಕಿದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ಅರಶಿನ, ಇಲ್ಲಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತೀನಿ. ಈ ಸಾಂಬಾರು ಪೌಡ್ರು ನನಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋದ್ರಿಂದ ಹಾಕ್ತಾ ಇದ್ದೀನಿ. ನಾವು ಅತಿ ಹೆಚ್ಚು ಸಾಂಬಾರು ಪೌಡ್ರು ಬಳಸೋದಿಲ್ಲ. ಯಾವಾಗಾದ್ರೂ ಒಂದ್ಸಲ ಎಗ್ ರೈಸಿಗೆ ಆಗಿರ್ಬೋದು, ಚಿಕನ್ ಮಸಾಲ ಹಾಕ್ತೀವಿ ಅಷ್ಟೇ. ಅತಿ ಹೆಚ್ಚು ಮಸಾಲ ಬಳಸೋದಕ್ಕೆ ಹೋಗಲ್ಲ ನಾನು. ಇಲ್ಲಿ ಅನ್ನ ಬೆಂದಿದ್ದೇನೋ ಇಲ್ಲ ಅಂತ ನೋಡ್ತಾ ಇದ್ದೆ. ಹಂಗೆ ಅದ್ರ ಜೊತೆಗೆ ಖಾರ, ಸಾಂಬಾರು ಪೌಡ್ರು ಮತ್ತು ಅರಿಶಿನ ಹಾಕಿದ್ವಿ. ಇವಾಗ ಟೊಮೊಟೊನ ಕೊಯ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಂಗೂ ಹಾಕ್ಕೋಬಾರ್ದು, ಯಾಕಂದರೆ ಟೊಮೊಟೊ ಹಣ್ಣು ಒಳಗಡೆ ಏನಾದರೂ ಇದ್ದರೆ ಚೆನ್ನಾಗಿರಲ್ಲ. ಹಂಗಾಗಿ ಟೊಮೊಟೊ ಹಣ್ಣು ಕೊಯ್ದು ತಿರುಗಿಸ್ಬಿಟ್ಟು ಒಂದು ಸಲ ಕುಕ್ಕರ್ ಮುಚ್ಚಳ ಮುಚ್ಚಿಡ್ತೀನಿ. ಸೇಮ್ ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಆಲ್ಮೋಸ್ಟ್ ಆಲ್ ಇದೇ ಮಾಡ್ತಾರೆ, ಬಟ್ ಅವರು ಒಲೆ ಹಚ್ಚಿ ಕುದಿಸ್ತಾರೆ. ಅವರು ಕುಕ್ಕರೆಲ್ಲ ಇಡಲ್ಲ. ಇವಾಗ ಎಲ್ಲ ಕಡೆ ಕುಕ್ಕರ್ ಬಂದ್ಬಿಟ್ಟಿದ್ದಾವೆ ಬಿಡಿ. ಪ್ರತಿಯೊಂದು ಮನೆಗೂ ಕುಕ್ಕರ್ ಇದೆ ಇವಾಗ. ಹಳ್ಳಿಯಲ್ಲೂ ಅಷ್ಟೇ ಕುಕ್ಕರ್ ಬಂದ್ಬಿಟ್ಟಿದ್ದಾವೆ ಇವಾಗ. ಹಂಗಾಗಿ ಕುಕ್ಕರಲ್ಲೇ ಇವಾಗ ಕಾಳು ಬೆನ್ಸೋದಾಗಿರ್ಬೋದು, ಮತ್ತು ಬೇಳೆ ಮಾಡೋದಾಗಿರ್ಬೋದು ಎಲ್ಲನೂ ಕುಕ್ಕರಲ್ಲೇ ಮಾಡಿಬಿಟ್ಟಿದ್ದಾರೆ. ಆವಾಗಿನ ಥರ ಇವಾಗ ಸೌದೆ ಎಲ್ಲ ಸುಟ್ಟು ಅದ್ರ ಮೇಲೆ ಅಡುಗೆ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಅನ್ನ ಮತ್ತು ಬೇಳೆಗಿಟ್ಬಿಟ್ಟು ನನ್ನ ಮಗಳ ಜೊತೆ ಮಾತಾಡ್ತಾ ಇದ್ದೆ. ಆಗಲಿ ಅಂತಂದು ನೋಡ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಆದರೆ ಅನ್ನ ಬಸಿಬೇಕಾಗಿತ್ತು. ಹಂಗಾಗಿ ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಕುಂತ್ಕೊಂಡಿದ್ದೆ. ಈಗ ಅಷ್ಟರಲ್ಲಿ ಯಾಕಪ್ಪ ಟೈಮ್ ವೇಸ್ಟ್ ಮಾಡ್ಬೇಕಂತಂದು ಸ್ವಲ್ಪ ಬಿಸಿನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಹೆಚ್ಚು ಬಿಸಿನೀರೇ ಕುಡಿತಾ ಇದ್ದೀನಿ. ಯಾಕೆಂದರೆ ಕೆಮ್ಮಿರೋದ್ರಿಂದ ನನಗೆ ಬಿಸಿನೀರೇ ಕುಡಿಬೇಕು ಅನಿಸುತ್ತೆ. ತಣ್ಣೀರು ಕುಡಿದ್ರೆ ಒಂಥರ ಕೋಲ್ಡ್ ಆದಂಗೆ ಆಗೋಗ್ಬಿಡುತ್ತೆ ನನಗೆ. ಗಂಟಲೆಲ್ಲ ಕೋಲ್ಡ್ ಆದಂಗೆ ಆಗುತ್ತೆ. ಹಂಗಾಗಿ ಬಿಸಿನೀರನ್ನ ಕಾಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು 5-6 ಸೀಟಿ ಊದಿಸಿದ್ದೆ ನಾನು. ಇನ್ನೊಂದು ಸ್ವಲ್ಪ ಕುದಿಬೇಕಾಗಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಟೆ ನಾನು. ಅಷ್ಟರಲ್ಲಿ ನೀರು ಕುಡ್ಕೊಂಡು ಬಿಡೋಣ ಅಂತಂದು ಕುಡ್ಕೊಂಡೆ. ಇದು ಸಿಂಪಲ್ ಆದಂಥ ರೆಸಿಪಿ ನೋಡ್ರಿ. ಬೇಳೆ ಸಾರು ಬೇಕನ್ನೋರು ಬೇಳೆ, ಟೊಮೊಟೊ, ಖಾರ ಮತ್ತು ಸಾಂಬಾರು ಪೌಡರ್ ಹಾಕಿ ಮುಚ್ಚಳ ಮುಚ್ಚಿಟ್ಬಿಟ್ರೆ ಆಯಿತು. ಸಿಂಪಲ್ ಆದಂಥ ವಿಲೇಜ್ ಸ್ಟೈಲ್ ಸಾರು, ಬೇಳೆ ಸಾರು ರೆಡಿಯಾಗಿ ಹೋಗುತ್ತೆ. ಹಾಗೆ ನನ್ನ ಮಗಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೆ, ಹಾಡು ಹೇಳ್ಕೊತ. ಬೆಳಗ್ಗೆ ಎದ್ದ ತಕ್ಷಣ ಊಟ ಅಂತ ಬಂದ್ಬಿಡ್ತಾಳೆ. ರಾತ್ರಿನೂ ನಾವು ಯಾವುದನ್ನು ಅನ್ನ ಉಳಿಸಲ್ಲ. ಯಾವತ್ತಾದ್ರೂ ಒಂದಿನ ಅಷ್ಟೇ ಉಳಿಸಿರ್ತೀನಿ ನಾನು. ಹಂಗಾಗಿ ಉಳಿಸಿರ್ಲಿಲ್ಲಲ್ವ, ಹಾಳಾಕತ್ತಿದ್ಲು ಬೇಕು ಅಂತಂದು. ಹಂಗಾಗಿ ಸ್ವಲ್ಪ ಅನ್ನ ಸಾರು ಆಗ್ಲಿರೋ ಹಾಕ್ಕೊಡ್ತೀನಿ ಅಂತಂದು ರಮ್ಸಕತ್ತಿದ್ದೆ ಅವಳಿಗೆ, ಮುಚ್ಕೊಡು ಅಂತಂದು.
ಹಂಗಾಗಿ ರಮಿಸ್ತಾ ನಾನು ಅಡುಗೆ ಮಾಡ್ಕೊತಾ ಇದ್ದೆ. ಲಾಸ್ಟಿಗೆ ರಮ್ಸಿನೂ ಕಳಿಸಿದೆ ಅವಳಿಗೆ, ಮಾಡ್ಕೊಡ್ತೀನಿ ಇರು ಅಂತಂದು. ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರೆಲ್ಲ ರೆಡಿ ಅಂದರೆ ಕುದ್ದಿದೆ ಸಾರು, ಬೇಳೆ ಎಲ್ಲ ಕುದ್ದಿದೆ. ಇವಾಗ ಮಸಿತಾ ಇದ್ದೀನಿ. ನಮ್ಮ ಮನೇಲಿ ಮಸ್ಯೋ ಇದು ಕಟ್ಟಿಗೆ ಇಲ್ಲ, ಹಂಗಾಗಿ ಒಂದು ಸಾರಿಂದು ಚಮಚ ಇತ್ತು, ಅದನ್ನು ತೊಗೊಂಡು ಮಸಿದೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಕುದಿಸ್ತೀನಿ. ಯಾಕೆಂದರೆ ನೀರು ಹಾಕಿದ್ದೀನಲ್ವ, ಕುದಿಸ್ಬಿಟ್ಟು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ನಾನಿಲ್ಲಿ ಬೆಳ್ಳುಳ್ಳಿ ತೊಗೊತೀನಿ ಮತ್ತು ಜೀರಿಗೆ, ಸಾಸಿವೆ, ಇವೆರಡೇ ಇಂಗ್ರೀಡಿಯೆಂಟ್ಸ್ ಎಷ್ಟು ಚೆನ್ನಾಗಿ ಫ್ಲೇವರ್ ಕೊಡ್ತವೆ ಅಂದರೆ ಎಷ್ಟು ಚೆನ್ನಾಗಿ ಫ್ಲೇವರ್ ಕೊಡ್ತವೆ. ಇನ್ನೊಂದು ಏನಪ್ಪ ಅಂತಂದರೆ, ನಾನಿಲ್ಲಿ ಜೀರಿಗೆ ಸಾಸಿವೆ ಹಾಕ್ಬೇಕಾದ್ರೆ ಬೆಂಕಿ ಹತ್ಕೊಂಡ್ಬಿಡ್ತು. ಅದನ್ನ ನೋಡಿ ಭಯನ ಬಂದ್ಬಿಡ್ತು ನನಗೆ, ಒಂದು ಕ್ಷಣ ಭಯ ಬಂದ್ಬಿಡ್ತು. ಆದ್ರೆ ಧೈರ್ಯ ಮಾಡಿದೆ ನಾನು. ಧೈರ್ಯ ಮಾಡ್ಬೇಕನ್ನೋಕ್ಕೇನಿಲ್ಲ, ಒಂದು ನೋಡಿದ್ದೀನಿ ಆಲ್ರೆಡಿ ಈ ಥರ ಆಗಿರೋದು ಇನ್ಸಿಡೆಂಟ್, ನಾನೇ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಬೆಳ್ಳುಳ್ಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ತಾ ಇರ್ಬೋದು ಜೀರಿಗೆ ಸಾಸಿವೆ ಹಾಕಿ ಅದ್ರ ತಕ್ಕ ಹೋಗ್ತೀನಿ, ಬೆಂಕಿ ಹತ್ಬಿಡ್ತು. ಒಂಥರ ಆಶ್ಚರ್ಯ ಆಗ್ಬಿಡ್ತೀನಿ ನನಗೆ. ನಾಳೆ ನೋಡಿದ್ದೀನಿ, ಆದರೂ ಒಂಥರ ಭಯ ಆಗ್ಬಿಡ್ತು. ಹಂಗಾಗಿ ಭಯ ಆಗಿದ್ದಕ್ಕೆ ಹಿಂದಕ್ಕೆ ಸರ್ಕೊಂಡೆ ನಾನು. ಇವಾಗ ನೋಡ್ತಾ ಇರ್ಬೋದು ಒಗ್ಗರಣೆನ ನಾನು ಇದಕ್ಕೆ ಸಾರಿಗೆ ಹಾಕಿದೆ, ಬೇಳೆ ಸಾರಿಗೆ. ಇಷ್ಟೇ ನೋಡ್ರಿ, ಸಿಂಪಲ್ ಆಗಿರುವಂಥ ಬೇಳೆ ಸಾರು ರೆಡಿ ಆಗುತ್ತೆ. ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅದು ಸಿಡ್ತಾ ಇತ್ತಲ್ವ, ಹಿಂದಕ್ಕೆ ಸರ್ಕೊತಾ ಇದೆ. ನಮ್ಮ ಮನೆಯವ್ರು ಬಂದು ಅದು ಯಾಕೆ ಸರಿತೆ ಹಿಂದಕ್ಕೆ, ಅದೇನಾಗುತ್ತೆ ಅಂತಂದು ಅವ್ರು ಚಮಚನ ತಿರುವಾಕಿದ್ರು. ನಾವು ಹಳ್ಳಿಯಲ್ಲೆಲ್ಲ ನೋಡಿರ್ಬೋದು ನೀವು, ಸಾರಿನ ಚೌಟಲ್ಲೇ ಒಗ್ಗರಣೆ ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಗಮನಿಸಿರ್ಬೋದು ನೀವು. ಹಂಗಾಗಿ ನಾನು ಟೈಮ್ ಇದ್ದರೆ ಸ್ವಲ್ಪ ಪಾತ್ರೆ ತೊಗೊಂಡು ಒಗ್ಗರಣೆ ಕೊಡ್ತೀನಿ, ಇಲ್ಲ ಅಂತಂದರೆ ಚೌಟಲ್ಲೇ ಒಗ್ಗರಣೆ ಕೊಟ್ಬಿಡ್ತೀನಿ. ನೋಡಿ ಘಮ ಘಮ ಆದಂಥ ಸಾಂಬಾರು ರೆಡಿ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ಖಾರ ಬೇಳೆ ಅಂದರೆ ತುಂಬಾ ಇಷ್ಟ. ಇವಾಗ ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಅಲ್ವಾ, ನಮ್ಮ ಮನೆಯವ್ರು ಕೂಡ ಜಲ್ದಿ ಹೋಗ್ಬೇಕಂತಿರ್ತಾರೆ. ನಾನು ಎಲ್ಲ ರೆಡಿ ಮಾಡೋತ್ಲೇ ಟೈಮ್ ಆಗಿಬಿಟ್ಟಿರ್ತೈತಿ. ಹಂಗಾಗಿ ಎಷ್ಟೇ ಟೈಮ್ ಆಗಲಿ ಊಟ ಮಾಡಿ ಕಳ್ಸೋದು ನಂದು ಚಾಳಿ ಅಂತಲೇ ಹೇಳ್ಬೋದು. ಅಂದರೆ ಪದ್ಧತಿ ಅಲ್ಲ, ನಂದು ಒಂಥರ ಹವ್ಯಾಸ ಅಂತಲೇ ಹೇಳ್ಬೋದು. ಆರಾಮಿರ್ಲಾರ್ದಾಗಷ್ಟೇ ಬಿಟ್ಟರೆ ಇನ್ನು ಉಳ್ಕಿದ ದಿನ ಎಲ್ಲ ಮನೆಯಲ್ಲೇ ಅಡುಗೆ ಮಾಡ್ತೀನಿ ನಾನು. ಈಗ ಅನ್ನ, ಬೇಳೆ ಸಾರು, ಖಾರ ಬೇಳೆ ಸಾರು ರೆಡಿ ಆಯಿತು. ಇದಕ್ಕೆ ಮೆಣಸಿನ್ಕಾಯಿ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಆಗುತ್ತೆ. ಇದು ಟೇಸ್ಟ್ ನನಗೆ ತುಂಬ ಇಷ್ಟ ಆಗೋದಂತಂದರೆ ಖಾರ ಬೇಳೆ ನೋಡ್ರಿ. ಇದೆ ಇವತ್ತು ಮಾಡಿದ್ದೀನಲ್ಲ, ತುಂಬ ಇಷ್ಟ. ಇದಕ್ಕೆ ಮುದ್ದೆಗೂ ಸಖತ್ತಾಗಿ ಆಗುತ್ತೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಮುದ್ದೆಗೂ ಚೆನ್ನಾಗಾಗುತ್ತೆ, ಈ ಥರ ಮಾಡಿದರೂ ಚೆನ್ನಾಗಾಗುತ್ತೆ.